ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ಆರ್ನಂದ ಫಸ್ಟ್ ಡೇ ಸ್ಕೂಲ್ ಇದೆ. ಸೊ ನನಗೂ ಕೂಡ ಹೊಸ ರೂಟೀನ್ ಸ್ಟಾರ್ಟ್ ಆಗಿದೆ. ಈಗ ಆರ್ನಂಗೆ ಅವ್ರಪ್ಪ ಸ್ನಾನ ಮಾಡಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಮಾಡ್ಸೋಕೆ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕೆ ಹೇಳಿದ್ದೀನಿ. ಫಸ್ಟ್ ಡೇ ಅಲ್ವಾ. ಸೊ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಕ್ಕೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಅವರಪ್ಪ ಹೆಂಗಿದ್ರು ರೆಡಿ ಆಗ್ತಾರೆ ಡ್ಯೂಟಿಗೆ ಹೋಗೋಕ್ಕೆ. ಸೊ ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬನ್ನಿ ಅಂತ ಹೇಳಿದ್ದೀನಿ. ಸೊ ನಾನಿವತ್ತು ಆರ್ನಂಗೆ ಇಟ್ಟಿದ್ದೀನಿ, ಸ್ವಲ್ಪನೇ ಕೊಡೋಣ ಅಂತ. ಆಮೇಲೆ ಮಿನಿ ಎಷ್ಟು ಕಾಳು ದೋಸೆ ಅವಳಿಗೆ, ನಮಗೆ ಇತ್ತು. ಅವಳು ಜಸ್ಟ್ ತುಪ್ಪ ಕೊಟ್ಟರೆ ಸಾಕೋಳಿಗೆ. ಸೊ ಕಾಫಿ ಕುಡಿಯೋಣ. ನನ್ನ ಫಸ್ಟ್ ಡೇ ಕ್ಲಾಸ್ ಹೆಂಗಿರುತ್ತೆ ಅಂತ ನೋಡೋಣ. ನಿನ್ನೆ ಎಲ್ಲ ಬರ್ತಡೇ ಮುಗಿಸ್ಕೊಂಡು ಯಾಕೋ ರಾತ್ರಿ ನೀಟಾಗಿ ನಿದ್ದೆನೇ ಬರಲಿಲ್ಲ. ಸ್ವಲ್ಪ ಅಂದರೆ ಅದು ಇದು ನೆನೆ ತಿನ್ನಲ್ಲ, ಕೇಕು ಅದು ಇದೆಲ್ಲ ಹೀಟೆಲ್ಲ ಆಗಿ ಸ್ವಲ್ಪ ಕಫ ಆದಂಗೆ ಆಗೈತೆ. ಓಕೆ ಗೈಸ್, ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ. ಅಂದರೆ ಇವತ್ತು 1 hour ಅಷ್ಟೇ ಇರೋದು. ನೋಡುವ ಅಲ್ಲೇನೇನು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಏನು ಅಂತ. ಮೇ ಬಿ ಇವತ್ತು ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಬಿಟ್ಬಿಡ್ತಾರೆ ಅಂದ್ಕೊತೀನಿ. ಲೆಟ್ಸಿ. ಅವರಪ್ಪ ಫುಲ್ಲು ಮಗಳಿಗೆ ಸ್ನಾನ ಮಾಡಿಸಿ ತಲೆ ಉಜ್ತವ್ರೆ. ಸಿನಿಮಾ ಸ್ಕೂಲ್ಗೆ ಹೋಯ್ತೈತೆ ಜೂನಿಯರ್ ಟೋಸ್ಗೆ ಅಲ್ಲ ಮಗನೆ? ಅಲ್ವಾ ಬಂಗಾರ? ಏನು ಎದ್ದೋಳು ಮಗಳೇ ಪ್ಲೀಸ್. ಪೂಜೆ ಮಾಡ್ತಾವ್ರೆ ಗೈಸಪ್ಪ ಮಗಳು. ಗೋವಿಂದ ಬಾ ಮಮ್ಮಿ ದೇವಸ್ಥಾನ ಗೋವಿಂದ ಹೇಳು. ನಡಿ ಒಳಗೆ. ನಿಧಾನ ಕೇಳಿ. ಮುದ್ದು ಮಮ್ಮಿ ಗೋವಿಂದ ಹೇಳು. ಗೈಸ್, ಇದು ನಾನು ಶೂಟ್ ಮಾಡೋದಕ್ಕೆ ಹೇಳೋದು ಮರ್ತೋಗ್ಬಿಟ್ಟಿದ್ದೆ. ಬಟ್ ನೋಡಿ, ಅವರು ನನ್ನ ಹಸ್ಬೆಂಡ್ ಮಾಡಿದ್ದೀರಾ ಮಾಡ್ಕೊಬಂದಿದ್ದಾರೆ. ನನ್ನ ನೆನಪಿಸೇ ಇಲ್ಲ. ಸೊ ಖುಷಿ ಆಯಿತು ಅವ್ರ ವೀಡಿಯೋ ಕಳಿಸ್ದಾಗ ನೋಡಿ. ಅಯ್ಯೋ, ನಮ್ಮ ಪಾಪದ ಪ್ಯಾಂಟ್ ಉದ್ರೋತೈತೆ, ಲೂಸ್ ಆಗಿಬಿಟ್ಟೈತೆ. ಅದರಲ್ಲೇ ಓಡಾಡ್ತವನೆ ದೇವಸ್ಥಾನಕ್ಕೆ. ಸೊ ಆಡಿಯೋ ಕೊಡೋಣ ಅಂದರೆ ದೇವಸ್ಥಾನದಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನು ತಿಂತಾ ಇದ್ದೀನಿ? ಬೇಗ ತಿನ್ನು. ನಿಧಾನ, ವಾಕ್ಲಿಸ್ಬಾರ್ದು. ನಿಧಾನಕ್ಕೆ ನೀಟಾಗಿ ಫಾಸ್ಟಾಗಿ ತಿನ್ಬೇಕು ಬಂಗಾರ. ನಾನು ರೆಡಿಯಾಗಿದ್ದೀನಿ ಗೈಸ್. ನಾನು ಇವಾಗ ಆರ್ನನ್ ಜೊತೆ 1 hour ಅಲ್ಲೇ ಇದ್ಬಿಟ್ಟು ಬರ್ತೀನಿ. ಸೊ ನೆನ್ನೆ ಹಾಕ್ಕೊಂಡಿದ್ದು ಬರ್ಡೇದೇನೆ, ಹಂಗೆ ಹಾಕ್ಕೊಂಡೋಗಿ ಪಿಚ್ ಹಾಕಿದ್ನಲ್ಲ, ಅದನ್ನೇ ಹಾಕ್ಕೊಂಡು ಜಸ್ಟ್ ತಲೆ ಬರ್ಸ್ಕೊಂಡು ರೆಡಿಯಾಗಿದ್ದೀನಿ. ಸೊ ಲೆಟ್ಸ್ ಗೋ. ಚಿಲ್ಡ್ರನ್ಸ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಇಷ್ಟು ಗ್ರ್ಯಾಂಡಾಗಿ ರೆಡಿ ಮಾಡಿದರು. ಸೊ ಆರ್ನಂಗೆ ಕರ್ಕೊಂಡು Wow, what is that?
ಹಿಂಗೆ ಗೈಸ್, ಇದು ನೆಕ್ಸ್ಟು ಆರ್ನ ಹೋಗ್ತಾ ಇರೋದು ಅವಳ ಕ್ಲಾಸ್ ರೂಮು ಯಾವ ಥರ ಇದೆ ಅಂತ ನೋಡಿ. ಸ್ಪಾರ್ಕ್ಲರ್ಸ್ದು. ಸೊ ಚೆನ್ನಾಗಿ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಗೈಸ್, ಆರ್ನನ್ನು ಫಸ್ಟ್ ಡೇ ಸ್ಕೂಲ್ಗೆ ವೆಲ್ಕಮ್ ಮಾಡೋದಕ್ಕೆ ನಮ್ಮಪ್ಪನ ಬಂದವ್ರೆ. ಸೊ ಹೆಂಗೆ ಇರ್ತಾನೆ ಸ್ಕೂಲಲ್ಲಿ ಅಂತ ಚೆಕ್ ಮಾಡೋಣ ಅಂತ ಬಂದವ್ರೆ. ಸೊ ಅವ್ರು ಬಂದಿದ ತಕ್ಷಣ ಹೋಗ್ಬಿಟ್ಲು ನಮ್ಮಪ್ಪನ ಜೊತೆನೆ ಫುಲ್ಲು. Wow, super! Give me a high five. Ah, so nice, so nice. Next participant. ಗೈಸ್, ಇವಾಗ ಸಂಜೆ ವ್ಲಾಗು. ಆಲ್ರೆಡಿ 7:30 ಆಗಿದೆ. ಇವಾಗ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದೀನಿ. ಯಾಕೋ ಮಧ್ಯಾಹ್ನ ಫುಲ್ ಚಳಿ ಜ್ವರ ಗೈಸ್. ಯಾಕೋ ಈ ಥರ ಕ್ರೇವಿಂಗ್ಸ್ ಆಗುತ್ತೆ ಚಳಿ ಜ್ವರ ಬಂದಾಗ. ಸೊ ಇವಾಗ ಒಂಚೂರು ಕಮ್ಮಿ ಆಗಿದೆ ಜ್ವರ ಎಲ್ಲ. ಸೊ ಯಾಕೋ ನಂಗೆ ಬಾಯೆಲ್ಲ ಒಂದು ಸ್ವಲ್ಪ ಕೆಟ್ಟಿರೋ ಥರ ಫೀಲ್ ಆಯ್ತಿತ್ತು. ನಿನ್ನೆ ಎಲ್ಲ ನಾನ್ ವೆಜ್ ತಿಂದಿದ್ದೀನಿ, ಆದರೂ ಏನೋ ಒಂಥರ ನನಗೆ ಬಾಯೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತೈತೆ. ಅದಕ್ಕೆ ಮ್ಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಮ್ಯಾಗಿ ತಿನ್ನುವ. ಓಪನ್ ಯುವರ್ ಮೌತ್. ಇರೋ ಮನೆ ಏನು ನುಂಗಿಸ್ತಾ ಇದ್ಯಾ? ಮತ್ತೆ ನುಂಗಿಸ್ತಾ ಇದ್ಯಾ? ಅದ್ರಲ್ಲಿ ಇವಳು ಬೇರೆ ಆಗ್ತೀನಿ ಅಂತವಳೆ. ನಾನೇ ಫಸ್ಟ್ ನೀರು ಹಾಕೊಂಡು ಗಂಟು ಹೊಡಿಕೆ ಕೊಂಬಿಟ್ಟು ಮಾತ್ರ ಬಾಯೆಲ್ಲ ಸ್ವಲ್ಪ ವಿಷ ಹಾಗಿನ ತಲೆ ತಿಂತೋಳು. ನಾನು ನುಂಗಿಸ್ತೀನಿ. ನುಂಗ್ಸಿದಾಯ್ತಾ ಗೈಸ್? ನನ್ನ ಫಸ್ಟ್ ಡೇ ಸ್ಕೂಲ್ ಇರಲಿ, ನನಗೆ ಹುಷಾರ್ ತಪ್ಪಿಟ್ಟಿದ್ದೀನಿ. ಏನು ಸುಸ್ತಲ್ಲೋ ಕಾಲಿಗೆ? ನನ್ನ ಬಾಯಿಗೆ ಹಾಕೊಂಡ್ಮೇಲೆ ನೋಡಿ ಗೈ, ಸ್ವಲ್ಪ ಕೂದಲೆಲ್ಲ ಬಿಟ್ಕೊಂಡು ಏನಿಲ್ಲ. ಇವತ್ತು ಫುಲ್ಲು ರೆಸ್ಟ್ ಮಾಡ್ಕೊಂಡು ಅಡುಗೆ ಮಾಡಿದ್ದೀನಿ. ಹಂಗೂ ರೆಸ್ಟ್ ಏನಿಲ್ಲ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಮೇಲೆ, ಒಂದು ಈವ್ನಿಂಗ್ ಟೈಮಲ್ಲಿ. ಇಂಥ ಮಕ್ಕಳು ಏನು ಸಿಗ್ತಾರಲ್ಲ. ಓಪನ್ ಯುವರ್ ಮೌತಾ ಮುದ್ದ, ಓಪನ್ ಯುವರ್ ಮೌತ್. ಈ ಹಸಿಗೆ ಕರಿಗೆ ಬಾಯಿಗೆ ಹೊಟ್ಟೆ ಉಯ್ತಾರಲ್ಲ, ಔಷಧಿನ ಅದೇನೋ ಉಯ್ತಾರಲ್ಲ, ಹಂಗೆ ನಾನು ಬಾಯಿ ಹಿಂಗೆ ಇಟ್ಕೊಂಡು ಉಯ್ತಾಳು ನೀರನ್ನ. ಚಂದ್ರ, ಹೆಂಗಿತ್ತು ಫಸ್ಟ್ ಡೇ ಸ್ಕೂಲು ನಿಂದು? ಹೆಂಗಿತ್ತು ಸ್ಕೂಲು? ನೀಟಾಗಿ ಹೇಳ್ಬೇಕು. ಸೂಪರ್ ಆಗಿತ್ತಾ? ಏನೇನ್ ಮಾಡಿದೆ ಇವತ್ತು ಸ್ಕೂಲಲ್ಲಿ? ಆಟ ಆಡ್ಬಿಟ್ಟ ಫುಲ್ ಇವತ್ತೆಲ್ಲ? ಆಟ ಅಲ್ಲ ನಿಂದು? ಆಟ. ಆ ಬಬ್ಬಲ್ ಎಲ್ಲ ಬಟ್ಟೆ ಮೇಲೆ ಸೋರ್ಸ್ಕೊಂಡವಳೆ. ಒಂದು ಬಂಡಿ ಆ ಮಗಳು ಒಂದ್ಸಲ, ಅಪ್ಪ ಒಂದ್ಸಲ, ಇಬ್ರು ಒಂದೊಂದು ಪ್ಯಾಕೆಟ್ ಏನ ಆ ಬಬ್ಬಲ್ ಇರ್ತಾರಲ್ಲ ಅದು ಚೆಲ್ಲೋರೆ. ಅಮ್ಮ ಅಕ್ಕಿ ತಗೊಂಡೆಲ್ಲ ಹೋಯ್ತಿದ್ಯಾ? ಅದ್ ಗಾಡಿಕಿ ಬಾಯಿ, ಗಾಡಿಕಿ ಬಾಮ್ಮ. ಅಪ್ಪಂದು ಗಾಡಿಕಿ. ಓಕೆ ಗೈಸ್, ಆದ್ಮೇಲೆ ಕರೆಕ್ಟಾಗಿದೆ, ಚೆನ್ನಾಗೇ ಇದೆ. ಬೆಳಗ್ಗೆನ ಸ್ವಲ್ಪ ಸುಸ್ತು ಫೀಲ್ ಆಯ್ತಿತ್ತು ನನಗೆ. ಆದ್ರೂ ನೋಡೋಣ ಅಂತ ಅನ್ಕೊಂಡೆ. ಗಂಟ್ಲೆ ಸ್ವಲ್ಪ ಕಿಚ್ಚಿ ಸ್ಟಾರ್ಟ್ ಆಯ್ತು ಬೆಳಗ್ಗೆನೆ. ಆಮೇಲೆ ಫುಲ್ಲು ಸುಸ್ತಾಯ್ತು. ಬರೋಷ್ಟು ಬಂದಿಂದೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿಯಾಗಿರೋದು. ಬಂದಿಂದೆ ನಾನು ಊಟಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಅದು ಅಡುಗೆ ಮಾಡಿ ಮುದ್ದೆ ಮಾಡಿ, ನಮ್ಮ ಅಪ್ಪ ಬೇರೆ ಬಂದಿದ್ರಲ್ಲ ಅಂತ ಮುದ್ದೆ ಮಾಡಿದೆ.
ಬಂದಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡೋದು ಇಷ್ಟೊಂದು ಆಯ್ತಿರಲಿಲ್ಲ. ಆಮೇಲೆ ಫುಲ್ ಅಡುಗೆ ಮಾಡೋಷ್ಟು ನಾನು ಫುಲ್ ಸುಸ್ತೇ ಆಗ್ಬಿಟ್ಟಿದ್ದೆ. ಊಟ ಮಾಡಿ ಹೋಗಿ ಆನ ಮಲ್ಕೊಂಡಿದ್ದು. ಅವತ್ತಿನ ಒಂದು ದಬಾಕಂಡೆ 2 ಅವರ್ ಮಲಗಿದ್ದೆ. ಫುಲ್ಲು ಚಳಿ ಮಲಗಿದ್ದಾಗ ಫುಲ್ ಚಳಿ ಜ್ವರ ಥರ. ಸರಿಯಾಗಿ ಗುದ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಈಗ ಇನ್ನೊಂದ್ಸಲ ಊಟ ತಿಂದು ಮಾತ್ರೆ ನುಂಗ್ತಾ ಇದ್ದೀನಿ. ಮೊದಲು ನೈಟಿನ ಅಂತ ಅಂತಿದ್ವಿ, ನೈಟಿ ಹಾಕೊಳ್ಳೋಕ್ಕೆ ಇಂದು ಮುಂದೆ ನೋಡ್ತಿದ್ವಿ. ಈ ಬಾಣ್ತಿಯಿಂದ ಒಳ್ಳೆ ನೈಟಿನೇ ನನಗೆ ಫುಲ್ ಕಂಫರ್ಟಬಲ್ ಡ್ರೆಸ್ ಆಗೋಗೈತೆ. ಅಂದರೆ ಎಲ್ಲೂ ಹೊರಗಡೆ ಹಾಕೊಂಡು ಹೋಗಲ್ಲ, ಮನೆ ಒಳಗಡೆ ಇದ್ದಾಗ ಈ ಸೆಕೆ ಸಮ್ಮರಲ್ಲಂತೂ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು. ನೀಟಾಗಿ ಮಾತಾಡಬೇಕು ನೋಡಿ ಗೈಸ್, ಹೆಂಗಿದ್ದೀನಿ. ಕಣ್ಣೆಲ್ಲ ಉರಿತಾ ಐತೆ ಗಬ್ಬ 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 ಅಂತ. ಒಂದು ಅರ್ಧ ಗಂಟೆ ಎದ್ದಿದ್ದು, ಆಮೇಲೆ ಹೋಗಿ ಮಲ್ಕೋತೀನಿ. ಈಗ ಊಟ ಮಾಡಿದ್ದೀನಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಆಮೇಲೆ ಹೋಗಿ ಮಲ್ಕೋತೀನಿ. ನೋಡೋಣ, ಆದರೆ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಬೇಕು. ಓಕೆ, ನನ್ನ ಬ್ಲಾಗ್ ನಾನೇ ನೋಡ್ತಾ ಇದ್ದೀನಿ ಟಿ ವಿಲಿ ಹಾಕ್ಕೊಂಡು. ಏನಪ್ಪ ನಿನ್ನ ಕೈ ಯಾರು ಇಟ್ಕೊಂಡವರಲ್ಲಿ? ಮಲ್ಕೊಳಕ? ಮಲ್ಕೊಳ್ಳಿ. ಚಿನ್ಮ ಅಪ್ಪಂದು ಒಂದು ಆ್ಯನಿವರ್ಸರಿ ನಾಡ್ದು ನಾಡ್ದು ನಂದು ಅಪ್ಪಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಏನಿಗೆ ಸರ್ಪ್ರೈಸ್ ಕೊಡ್ತೇನೆ ನನಗೆ? ಗೈಸ್, ನನ್ನ ಮಗನೇ ಅಂತ ನಾನು ಪ್ರೀತಿಯಿಂದ ಕರೆಯೋದು ಅವಳು ಅಂತಾಳೆ ಗೈಸ್. ಅದು ಏನೋ ಗೊತ್ತಿಲ್ಲ, ಅದು ರೂಢಿ ಆಗ್ಬಿಟ್ಟೈತೆ, ಬಿಡೋಕ್ಕೆ ಆಗ್ತಿಲ್ಲ ನನಗೆ. ಅದನ್ನು ಕೇಳಿಸ್ಕೊಂಡು ಇವ್ರು ನನಗೆ ನೀನು ಅಂದಿನಿ ಅವಳು ಕಲ್ತ್ಕೊಂಡಿರೋದು ಅಂತ. ನಾನು ಪ್ರೀತಿಯಿಂದ ನನ್ನ ಮಗನೇ ಅಂತ ಕಲ್ತೀನಿ. ಇವಳು ಬೇರೆಯವ್ರಿಗೆ ಅಮ್ಮ ಹೊಡೆದ್ಲು ಟಿಚ್ಚಿದ್ದೇವ್ರೆ. ಹೊಡ್ಲು ಗೈಸ್, ಹಿಂಗೆ ನನ್ನ ಮೂತಿ ಬೇರೆ ಹೊಡೆದಾಕಿದ್ದೆ. ಹೋಗೈತೆ, ನೀವು ಬೇಕಾರೆ ಲಾಸ್ಟ್ ಬ್ಲಾಗ್ ಚೆಕ್ ಮಾಡಿದ್ದೀನಿ, ಎಲ್ಲ ರಕ್ತ ಎಲ್ಲ ಎಬ್ಗಟ್ಟೈತೆ ಗೈಸ್. ಇದು ಸೆಕೆಂಡ್ ಡೇ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ. ಒಳ್ಳೆ ಏನು ಕಾಟ ಕೊಡ್ತಲ್ಲ ಗೈಸ್. 3/4 ಅವರ್ ಆಯ್ತು ಅವ್ರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಅಪ್ಪ, ಸ್ಕೂಲಿಗೆ ಕಳ್ಸೋದು ಹೆಂಗೋ ಏನು ಕತೆ ನನಗೆ ಆಗ್ಬಿಟ್ಟೈತೆ. ತಿನ್ನು ಮಗನೆ ಬೇಗ. ಒನ್ ಅವರಿಂದ ತಿಂತವಳದನ್ನು. ಜಾಸ್ತಿ ಇಕ್ಕೋ ಅಗಿ ಫಾಸ್ಟಾಗಿ. ಗುಡ್ ಗರ್ಲ್, ಬಾಯ್ಲಿ. ಸಾರ್, ನಂದು ಸೆಕೆಂಡ್ ಡೇ ಸ್ಕೂಲು ಕೂಡ ಮುಗೀತು. 1 ಅವರ್ ಇತ್ತು. ನಾಳೆಯಿಂದ ಅವ್ರ ಟೀಚರ್ಸು 2 ಅವರ್ಸ್ ಇರಲಿ, ಸ್ನ್ಯಾಕ್ಸ್ ಹಾಕಿ ಕಳಿಸಿ ಅಂತಂದ್ರು. ಅವಳಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಹೇಳಿದ್ರು ಡೇ 1ಇಂದ 6ನ ಜೂನಿಯರ್ ಟೋಸು ಸ್ಟೂಡೆಂಟ್ ಅಂತ. ಅವತ್ತಿಂದನೇ ಅವಳು ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಅವಳದೇ ಸ್ಕೂಲ್ ಅನ್ನೋ ಥರ. ಸೊ ನಾಳೆಯಿಂದ 2 ಅವರ್ಸ್ ಇರಲಿ ಅಂದರು. ನಾನು 2 ಅವರ್ಸಲ್ಲಿ ಅವಳು ಬೆಳಗ್ಗೆಯಿಂದ ಸಾಯಂಕಾಲ ತಗೋಬೇಕಾದ್ರು ಇರ್ತಾಳೆ. ಸೊ ಏನಿಲ್ಲ ಗೈಸ್, ಇನ್ನೊಂದು ಅವೇರ್ನೆಸ್ ಒಂದು ಸ್ವಲ್ಪ. ಯಾಕಂದರೆ ಈಗ ತಾನೇ ಜಸ್ಟು ಒಂದು ಹ್ಯಾಕಿಂಗ್ ಮೆಸೇಜು ಹ್ಯಾಕ್ ಆಗಿದ್ದರೆ ಮೇ ಬಿ ನನ್ನ ಬ್ಯಾಂಕಲ್ಲಿರೋ ಅಮೌಂಟೆಲ್ಲ ಹೋಗ್ಬಿಡ್ತಿತ್ತು. ಬಟ್ ಅಂದರೆ ಏನಂದರೆ, ನರಸಿಂಹ ಅವರ ಮಾವನ ಮಗ ಇದ್ದಾರಲ್ಲ, ಅವ್ರ ವೈಫ್ ನಂಬರಿಂದ ಒಂದು ಮೆಸೇಜ್ ಬಂತು, ಒಂದು ಲಿಂಕು. ಯಾವುದೊಂದು PM ನರೇಂದ್ರ ಮೋದಿ ಅದು ಯಾವುದೊಂದು ಯೋಜನಾ ಥರ ಲಿಂಕ್ ಥರ. ಅದು ನನ್ನ ಮೊಬೈಲಲ್ಲಿ ಓಪನ್ ಆಗಲಿಲ್ಲ. ಸೊ ಓಪನ್ ಆಗಲಿಲ್ಲ ಲಿಂಕು. ಆಮೇಲೆ ಅವ್ರು ಮೆಸೇಜ್ ಮಾಡಿದ್ರು, ಹಲೋ ಹಾಯ್ ಹಲೋ ಅಂತ. ಇಲ್ಲ, ಲಿಂಕ್ ಓಪನ್ ಆಗಿಲ್ಲ, ಲಿಂಕ್ ಓಪನ್ ಆಗ್ತಿಲ್ಲ ನನ್ನದ್ರಲ್ಲಿ ಅಂತ ಸ್ಕ್ರೀನ್ಶಾಟ್ ಕಳಿಸಿದ್ರು. ನಾನು ಅವ್ರಿಗೆ ಗೊತ್ತಿರೋರಲ್ವ, ಫ್ಯಾಮಿಲಿ ಮೆಂಬರ್ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ನ ಹೊಡೆದು ಕಳಿಸ್ದೆ. ಆಮೇಲೆ ನಿಮ್ದು ಯಾವ ಫೋನು ಅಂದರು. ನಂದು ಆ್ಯಂಡ್ರಾಯ್ಡ್ ಫೋನ್ ಅಲ್ಲ ಅಂತ ಹೇಳಿದೆ. ಸೊ ಅವರು ಆ್ಯಂಡ್ರಾಯ್ಡ್ ಫೋನ್ ಆದರೆ ಇದು ಲಿಂಕ್ ಓಪನ್ ಆಗುತ್ತೆ ಅಂದರು. ಆಮೇಲೆ ಮತ್ತೆ ಮೆಸೇಜು ಬರ್ತಾನೆ ಇತ್ತು, ಇನ್ನೊಂದು ಫಾಸ್ಟಾಗಿ ಫಾಸ್ಟಾಗಿ ಮಾಡಿ ಇದನ್ನ ಲಿಂಕ್ನ ಅಂತ ಅಂದ್ಬಿಟ್ಟು. ನನಗೆ ಸ್ವಲ್ಪ ಡೌಟ್ ಹೊಡಿತು, ಏನಿದು ಈ ಥರ ಎಲ್ಲ. ಅವ್ರಿಗೆ ಯಾವತ್ತೂ ಪಾಪ ಆ ಥರ ಮೆಸೇಜೇ ಮಾಡಿಲ್ಲ ನನಗೆ ಇದುವರೆಗೂ ಒಂದಿನೂ. ಸೊ ಏನೋ ಅನಿಸ್ತೈತೆ, ಮಿಸ್ ಹೊಡಿತೈತೆ ಅನಿಸ್ತು. ನಾನು ಆ ಮೆಸೇಜ್ಗೆ ಏನೂ ರಿಪ್ಲೈ ಮಾಡೋಕ್ಕೆ ಹೋಗಲಿಲ್ಲ. 6 ಸ್ಕೂಲ್ ಬೇರೆ ಟೈಮ್ ಆಗೋಗ್ಬಿಟ್ಟಿತ್ತು, ಅವಳನ್ನ ಡ್ರಾಪ್ ಮಾಡಬೇಕಿತ್ತು. ಸೊ ಅದಕ್ಕೆ ಏನಕ್ಕೂ ರಿಪ್ಲೈ ಮಾಡಿರಲಿಲ್ಲ. ನಾನು ಬರೋ ಅಷ್ಟರಲ್ಲಿ ಆಗಲೇ ಪ್ಲೀಸ್ ನನಗೆ ಅರ್ಜೆಂಟ್ ಇದೆ, 2000 ನಂಗೆ ಅಮೌಂಟ್ ಹಾಕಿ ಅಂತ ಮೆಸೇಜ್ನ ಬಂದಿತ್ತು.
ನನಗೆ ನಾನು ಶಾಕ್ ಆಗಿದೆ ಏನಿದು ಅಂದ್ಬಿಟ್ಟು ನರಸಿಂಹವ್ರಿಗೆ ಕಾಲ್ ಮಾಡಿದೆ. ಇದೇನು ಈ ಥರ ಬಂದೈತೆ ಮೆಸೇಜು. ನಂಗೆ ಅಲ್ಲೇ ಡೌಟ್ ಹೊಡೆದಿತ್ತು, ಯಾಕಂದರೆ ಅವರ ಆ ಥರ ಪರ್ಸನ್ಸ್ ಎಲ್ಲ ಆ ಥರ ಎಲ್ಲ ಯಾರೂ ಇಲ್ಲ ಅವ್ರ ಮನೇಲಿ, ಅಂದರೆ ಯಾರೂ ಆ ಥರ ರಿಕ್ವೈರ್ಮೆಂಟ್ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ನರಸಿಂಹವ್ರಿಗೆ ಫೋನ್ ಮಾಡಿದೆ, ಹಿಂಗೇನೋ ಹ್ಯಾಕ್ ಆಗಿದೆ ಅನಿಸ್ತೈತೆ, ಡೌಟ್ ಹೊಡಿತೈತೆ. ಅವರು ನನಗೂ ಬಂದೈತೆ ಅಂದರು ಮೆಸೇಜು. ಆವಾಗ ನನಗೆ ಕನ್ಫರ್ಮ್ ಆಯಿತು, ಇದು ಯಾವುದೋ ಹ್ಯಾಕು, ಕಾಲ್ ಮಾಡಿ ಕೇಳಿ ಅಂತ ಅಂದ್ಬಿಟ್ಟು. ಸರಿ ರೀ, ಈಗಲೇ ಏನು ಹಂಗಿಲ್ಲ, ಏನೋ ಪ್ರಾಬ್ಲಮ್ ಆಗುತ್ತೆ, ಸುಮ್ಮನೆ ಕೇಳು, ಸ್ವಲ್ಪ ನಿಧಾನಕ್ಕೆ ಕೇಳು ನೀನು ಅಂತಂದರು. ನಾನು ಕಾಲ್ ಮಾಡ್ತೀನಿ. ಒಂದು ಸಲ ನಾನು ಮಾಡಿಬಿಟ್ಟಿದ್ದೆ ಅವ್ರಿಗೆ ಮುಂಚೆನೇ ವಾಟ್ಸಪ್ ಕಾಲು, ರಿಸೀವ್ ಆಗಿರಲಿಲ್ಲ. ಸೊ ನಾರ್ಮಲ್ ಕಾಲು ನಾನು ಮಾಡಿ ಕೇಳ್ತೀನಿ, ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು. ಸರಿ ನೀನು ಗಾಬರಿ ಬೀಳಿಸ್ಬೇಡ, ನಿಧಾನಕ್ಕೆ ಕೇಳು ಅಂತ ಅಂದರು. ಸರಿ ಆಯ್ತು ಅಂದ್ಬಿಟ್ಟು ಕಾಲ್ ಮಾಡ್ಬೇಕು. ಅವ್ರಿಗಾಗಲೇ ಅದು ರೆಡಿ ಮಾಡಿಸ್ತಾ ಇದ್ರಂತೆ ಬೆಳಗ್ಗೆಯಿಂದ. ಎಲ್ಲರೂ ಅವ್ರ ಕಾಂಟ್ಯಾಕ್ಟಲ್ಲಿರೋ ಎಲ್ಲರಿಗೂ ಹೋಗಿದೆ ಸೇಮ್ ಮೆಸೇಜು. ಸೊ ಎಲ್ಲರೂ ಕಾಲ್ ಮಾಡ್ತಾಯಿದ್ದಾರಂತೆ. ಸೊ ರೆಡಿ ಮಾಡಿಸಿದ್ರು. ಸೊ ಹಿಂಗೆ ನಮ್ಮ ಫ್ಯಾಮಿಲಿಯವರು ಯಾರು ರಿಕ್ವೈರ್ಮೆಂಟ್ ಐತೆ ಅಂದ್ಬಿಟ್ಟು 2,000 ರೂಪಾಯಿ ಕಳಿಸ್ಬಿಡ್ತಾರೆ. ಅಂಥವ್ರದ್ದು ಲಾಸ್ ಆಗುತ್ತೆ. ಇಲ್ಲ ಲಿಂಕ್ ಪ್ರೆಸ್ ಮಾಡಿದ್ರೆ ನಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಬಿ ಅವೇರ್ ಆಗಿರಬೇಕು. ಇವತ್ತು ಯಾವುದೇ ಪುಣ್ಯದಿಂದ ನನ್ನ ಫೋನೆಲ್ಲ ಲಿಂಕ್ ಎಲ್ಲ ಓಪನ್ ಆಗೋಲ್ಲ, ಡಿಫಾಲ್ಟ್ ಲಿಂಕ್ ಎಲ್ಲ. ಸೊ ಅದೊಂದು ಸ್ವಲ್ಪ ಖುಷಿ ಆಯಿತು. ಇಲ್ಲ ನಾನು ಒತ್ಬಿಟ್ಟಿದ್ದೆ ಲಿಂಕ್ನ, ಅಯ್ಯೋ ಕತೆ. ಸೊ ಅದಕ್ಕೆ ಹೆಂಗೆ ಓಪನ್ ಆಗಲಿಲ್ಲ. ಸೊ ನಿಮಗೂ ಹಿಂಗೇ ಯಾವುದಾದ್ರೂ ಲಿಂಕ್ ಕಳಿಸಿ ಓಪನ್ ಮಾಡಿ ಅಂತ ಕಳಿಸಿದ್ರೆ ದಯವಿಟ್ಟು ಓಪನ್ ಮಾಡಿಬಿಡಿ. ಯಾಕಂದರೆ ಅವರು ನಮ್ಮ ರಿಲೇಷನ್ಸು, ನಮ್ಮ ಪರ್ಸನ್ಸ್ ಅಂತ ಹೇಳ್ಬಿಟ್ಟು ನಾವು ಓಪನ್ ಮಾಡಿಬಿಡ್ತೀವಿ. ಸೊ ನಿಮ್ಗೆ ಡೌಟ್ ಇದ್ದರೆ ಒಂದು ಸಲ ಕಾಲ್ ಮಾಡಿ ಅವ್ರನ್ನ ಕೇಳಿ, ಏನಾದ್ರು ಲಿಂಕ್ ಓಪನ್ ಮಾಡ್ಬೋದಾ ಅಂತ ಕೇಳಿ ಓಪನ್ ಮಾಡಿ. ಸೊ ಇವತ್ತಿಂದು ನೋಡಿ ಬುದ್ಧಿ ಕಲ್ತ್ವಿ. ಯಾರಾದರೂ ಹಂಗೆ ಕಳಿಸಿದ್ರೆ ಸಡನ್ನಾಗಿ ಓಪನ್ ಮಾಡಬಾರ್ದು. ರಿಲೇಷನ್ಸ್ ಅಥವಾ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ಸ್, ಯಾರ ಫೋನಲ್ಲಿ ಹ್ಯಾಕ್ ಆಗಿರುತ್ತೆ ಯಾರಿಗೆ ಗೊತ್ತಿರುತ್ತೆ. ನಮ್ಮ ಮನೆಯವರು ಅಂದ್ಬಿಟ್ಟು ಲಿಂಕ್ ಓಪನ್ ಮಾಡಿಬಿಡ್ತೀವಿ. ಸೊ ಒಂದು ಸಲ ಕಾಲ್ ಮಾಡಿ ಕೇಳಿ ಲಿಂಕ್ನ ಓಪನ್ ಮಾಡಿ. ಸೊ ಅಷ್ಟೇ ಗೈಸ್, ಇವತ್ತು ಯಾಮಾರ್ಬಿಡ್ತಿದ್ದೆ, ಜಸ್ಟ್ ಮಿಸ್ಸು. ಸೊ ಅದಕ್ಕೆ ನನಗೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಗೊತ್ತಾಗೋಯ್ತು ಯಾವಾಗ ಅದು 2000 ಪೇ ಮಾಡಿ ಅಂತ ಬಂತು. ಇದು ಪಕ್ಕಾ ಇದು ಯಾವುದೋ ಫಾಲ್ಟ್ ಮೆಸೇಜ್ ಅಂತಲೇ ಗೊತ್ತಾಯಿತು, ಯಾವುದೋ ಫೇಕ್ ಮೆಸೇಜು, ಅಕೌಂಟ್ ಹ್ಯಾಕ್ ಆಗಿದೆ ಅಂತ ನಂಗೆ ಅಲ್ಲೇ ಡೌಟ್ ಬಂದ್ಬಿಡ್ತು. ಅಷ್ಟೇ ಗೈಸ್, ನೀವು ಅವೇರ್ ಆಗಿರಿ. ಅನ್ನೋನ್ ಲಿಂಕ್ಸ್ಗಳನ್ನೆಲ್ಲ ಓಪನ್ ಮಾಡಿಬಿಡಿ. OTPನ ಯಾರಿಗೂ ಶೇರ್ ಮಾಡಿಬಿಡಿ.